ಗ್ರಾಮ ದೇವತೆ ಮಹಾಲಕ್ಷ್ಮಿಗೆ ವಂದಿಸಿ ನಾನು ಯಾದವಾರ್ ಸುಧಾಕರ್ 25 ನ್ಯಾಕ್ ಇನ್ಫೆಂಟ್ರಿಯಲ್ಲಿ 24 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈ ಮೊದಲು ಪಂಜಾಬ್ನಲ್ಲಿ ಗುರ್ದಾಸ್ಪುರ್, ಜಮ್ಮು, ಬಠಿಂಡಾ ಮತ್ತು ಅಹಮದಾಬಾದ್ ಮಹಾರಾಷ್ಟ್ರದಲ್ಲಿ ಸೇವೆ ಸಲ್ಲಿಸುತ್ತೇನೆ. ಗ್ರಾಮದ ಕಟಗೇರಿಯಲ್ಲಿ ಮರಳಿ ಬಂದಿರ್ತೇನೆ. ನಾನು ಮರಳಿ ಬಂದಾಗ ಈ ಗ್ರಾಮದ ಹಿರಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಹಾಗೂ ಗೆಳೆಯರೆಲ್ಲ ಸೇರಿ ಒಂದು ಅದ್ಧೂರಿಯಾದ ಸ್ವಾಗತವನ್ನು ಬಯಸಿದರು. ಹಾಗೂ ಇದೇ ರೀತಿ ಮುಂಬರುವ ಎಲ್ಲ ಸೈನಿಕರಿಗೂ ಸಹ ಇದೇ ರೀತಿಯಾಗಿ ಅದ್ಧೂರಿ ಸ್ವಾಗತವನ್ನು ಕೋರಲಿ ಅಂತ ನಾನು ನನ್ನ ಮಾತನ್ನು ಮುಗಿಸುತ್ತೇನೆ. ನಾನು ಸಿದ್ದರಾಜ್ ಮಾರುತಿ ಬೋರಾಡೆ, ಅಧ್ಯಕ್ಷರು ಯುಕೆ ಸ್ಮಾರಕ ಸಮಿತಿ ಅಧ್ಯಕ್ಷೆ. ಇವತ್ತಿನ ಈ ಲಕ್ಕವರದಿಯಲ್ಲಿ ಆಗಿದ್ದ ಕಾರ್ಯಕ್ರಮ ಸೈನಿಕರ ಸ್ವಾಗತ ತುಂಬ ಚೆನ್ನಾಗಿ ನೆರವೇರಿತು. ಮತ್ತು ಇಲ್ಲಿ ಅದರಲ್ಲಿ ಸೈನಿಕ ಸಂಖ್ಯೆ ಬಹಳ ಇದೆ. ಮತ್ತು ಈ ಥರ ಕಾರ್ಯಕ್ರಮ ಮಾಡೋದ್ರಿಂದ ಒಂದು ಯುವ ಪೀಳಿಗೆಗೆ ಒಂದು ಹುಮ್ಮಸ್ಸು ಬರ್ತದೆ ಮತ್ತು ಸೈನಿಕ ಗೌರವ ಕೊಟ್ಟಂಗೆ ಆಗ್ತದೆ ಅಂತ ಹೇಳಿ ನನ್ನ ಎರಡು ಮಾತು. ಜೈ ಹಿಂದ್. ನಾನು ಅನಗೌಡ ಪಾಟೀಲ, ಅಥಣಿ ತಾಲೂಕಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ. ಇವು ಸೈನಿಕ ಸೇವೆಯಿಂದ ನಿವೃತ್ತಿ ಹೊಂದಿ ಸ್ವದೇಶಕ್ಕೆ ಮರಳಿ ಬಂದಿರ್ತಾರಲ್ಲ, ಇವರ ಕಾರ್ಯಕ್ರಮಗಳನ್ನು ಆ ಇಂಡಿವಿಜುವಲ್ ಸೈನಿಕ ಮಾಡೋದಕ್ಕಿಂತ ಊರವರು ಮಾಡೋದು ಉತ್ತಮ. ಇಷ್ಟು ಅದ್ಧೂರಿಯಾಗಿ ಆ ಸೈನಿಕನ ದುಡ್ಡು ಖರ್ಚು ಮಾಡಿ ಮಾಡುವುದಕ್ಕಿಂತ ಆಫೀಸಿನವ್ರ ಈ ಊರನ್ನವರಾಗಿ ಗ್ರಾಮ ಪಂಚಾಯತಿಯಲ್ಲಾಗ್ರಿ ಸೊಸೈಟಿಯಲ್ಲಾಗ್ರಿ ಅವ್ರನ್ನ ಕರೆದು ಅವ್ರ ಪರಿವಾರಕ್ಕೆ ಸನ್ಮಾನ ಮಾಡಿದರೆ ಇದಕ್ಕಿಂತ ದೊಡ್ಡ ಉಡುಗೊರೆ ಈ ಊರಿಗೇನೂ ಬೇಕಾಗಿಲ್ಲ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು. ಎಲ್ಲರೂ ತಮ್ಮ ತಮ್ಮ ವಹಿಸಿಕೊಟ್ಟಂಥ ಕಾರ್ಯವನ್ನು ಉತ್ತಮವಾಗಿ ಮಾಡಿಕೊಟ್ರು. ಧನ್ಯವಾದ. ನಾನು ಸುಬೇದಾರ್ ಮೇಜರ್ ಗೌಡಪ್ಪ, ಆರ್ಮಿ ಮೆಡಿಕಲ್ ಕೋರ್. ನಾನು ಹೇಳೋದಿಷ್ಟೇ ಅಂದರೆ, ಇವಾಗ ಯುದ್ಧ ಸ್ಮಾರಕ ಸಮಿತಿ ಅಥಣಿಯಲ್ಲಿ ಉಪಾಧ್ಯಕ್ಷನಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಎಲ್ಲರಿಗೆ ಒಂದು ಮಾದರಿ ಆಗಲಿ, ಚಿಕ್ಕ ಮಕ್ಕಳಿಗೆ ಒಂದು ದೇಶಭಕ್ತಿ ಮೂಡಲಿ ಅಂತ ಈ ಒಂದು ಸೈನಿಕರಿಗೆ ರಿಟೈರ್ಡ್ ಬಂದವರಿಗೆ ಒಂದು ಸ್ವಾಗತ ಕಾರ್ಯವನ್ನು ಕೆಲವೊಂದು ಕಡೆ ಊರಿನವರು ಮಾಡ್ತಾ ಇದ್ದಾರೆ. ಆದರೆ ಅನಗೌಡ ಅವರು ಹೇಳಿದಂಗೆ ಊರಿನವರೇ ಕೂಡಿ ಒಂದು ಕಾರ್ಯಕ್ರಮವನ್ನು ಚಿಕ್ಕ ಮಕ್ಕಳ ಸ್ಕೂಲ್ನಲ್ಲಿ ಆದ್ರೂ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ, ನನ್ನ ಭಾವನೆಯನ್ನು ಹೇಳಿ ಜೈ ಹಿಂದ್, ಜೈ ಕರ್ನಾಟಕ. ನಾನು ಸುಲ್ತಾನ್ ಮೇಜರ್ ಭೀಮಪ್ಪ ಸೌದಿ, ರಿಟೈರ್ಡು. ಇವಾಗ ಯಾದವಾರ್ ಕಾರ್ಯಕ್ರಮಕ್ಕೆ ತುಂಬ ಕಟಗೇರಿ ಗ್ರಾಮದವರು ತುಂಬ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡ್ರು. ಅದೇ ರೀತಿ ಇನ್ನು ಆರ್ಮಿಗೆ ಸೇರಬೇಕಂದ್ರೆ ಅಗ್ನಿವೀರತೆ ಇದೆ. ಜನರಲ್ಲಿ ದೇಶಪ್ರೇಮ ಇರಬೇಕು. ಒಳ್ಳೆ ಪ್ರಯತ್ನ ಮಾಡಿದರೆ ಆರ್ಮಿಯಲ್ಲಿ ಸೇರಲಿಕ್ಕೆ ಅವಕಾಶ ಸಿಗುತ್ತೆ. ಆರ್ಮಿಯಲ್ಲಿ ಮುಗಿಸ್ಕೊಂಬಂದರೆ ತುಂಬ ನಿಮಗೆ ರೆಸ್ಪೆಕ್ಟ್ ಸಿಗುತ್ತೆ. ದೇಶ ಕಾಯುವವರಿಗೆ ತುಂಬ ಮರ್ಯಾದೆ ಈ ದೇಶದಲ್ಲಿ. ಇಷ್ಟನ್ನೇ ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ. ನಾನು ದರಿಗೌಡ ಬಿರಾರನ್, ಉಪಾಧ್ಯಕ್ಷರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಅಥಣಿ. ಮುಖ್ಯವಾಗಿ ಹೇಳುವುದೆಂದರೆ, ಇವತ್ತಿನ ದಿವಸ ಮಾಜಿ ಸೈನಿಕರ ಸನ್ಮಾನ ಕಾರ್ಯಕ್ರಮವನ್ನು ಅಥಣಿ ತಾಲೂಕಿನ ಕಟಗೇರಿ ಗ್ರಾಮದಲ್ಲಿ ಇಟ್ಕೊಂಡಿದ್ದೀವಿ. ಹಾಗೂ ಇದೇ ರೀತಿಯಾಗಿ ಈ ಕಾರ್ಯಕ್ರಮ ಯಾಕೆ ಮಾಡಬೇಕಂತಂದರೆ, ಮುಂಬರುವ ದಿನಗಳಲ್ಲಿ ನಮ್ಮ ದೇಶದ ರಕ್ಷಣೆಗಾಗಿ ಎಲ್ಲ ಯುವಕರು ಹೋರಾಡಬೇಕು. ಯುವಕರು ಆರ್ಮಿಗೆ ಸೇರಬೇಕಂತಂದರೆ ಇಂಥ ಕಾರ್ಯಕ್ರಮಗಳು ಮಾಡುವುದರಿಂದ ನಮ್ಮ ಗ್ರಾಮದ ಯುವಕರು ಅಥವಾ ನಮ್ಮ ತಾಲೂಕಿನ ರಾಜ್ಯದ ಯುವಕರು ಎಲ್ಲರೂ ಭಾರತ ಮಾತೆಯ ಸೇವೆಯನ್ನು ಸಲ್ಲಿಸಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಮ್ಮ ಅಥಣಿ ತಾಲೂಕಿನ ಎಲ್ಲ ಮಾಜಿ ಸೈನಿಕರು, ಅಖಿಲ ಕರ್ನಾಟಕ ಮಾಜಿ ಸೈನಿಕರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಅತಿ ಅದ್ಧೂರಿಯಾಗಿ ನಡೆಸಿಕೊಟ್ಟಿರ್ತಾರೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹಾಗೂ ತಾಲೂಕಿನ ಎಲ್ಲ ಮಾಜಿ ಸೈನಿಕರಿಗೂ ಕೂಡ ಬಂದಂಥ ಎಲ್ಲ ಸೈನಿಕರಿಗೂ ಕೂಡ ನಾನು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.